ವಿಜಯೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು. ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನು ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು ತಿರ್ಸ್ಕೊತ ನಾಣ್ಯಗಳು. ಯಡಿಯೂರಪ್ಪ ವಿಜೇಂದ್ರ ಪರವಾಗಿ ಹೋರಾಟ ಮಾಡುತ್ತಿದ್ದೇವೆ, ಮುಂದೆ ವಿಜೇಂದ್ರ ಅವರನ್ನ ಸಿಎಂ ಮಾಡುತ್ತೇವೆ ಎಂದು ದಾವಣಗೆರೆಯಲ್ಲಿ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಯತ್ನಾಳ್ಗೆ ಟಾಂಗ್ ಕೊಡುವ ಮೂಲಕ ಮಾಧ್ಯಮದ ಮುಂದೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ದೇಶ ವಿರೋಧಿಗಳನ್ನ ಬಂಧಿಸಲು ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ. ರಾಜ್ಯದಲ್ಲಿ ಸರ್ಕಾರದಿಂದ ಪ್ರಜಾಪ್ರಭುತ್ವ ಖಗೋಲಿ ಆಗ್ತಾ ಇದೆ. ಅಲ್ಪಸಂಖ್ಯಾತ ಗುಂಡಗಳು ಬ್ರದರ್ಸ್ ಆಗಿದ್ದಾರೆ. ಸ್ವಯಂ ಘೋಷಿತ ನಾಯಕರು ಇಲಿನಾ ವಿಲೀನ ಎಂದು ವಿರೋಧಿ ಪಡೆ ಯತ್ನಾಳ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲಾ ಮಠಾಧೀಶರು ಬೆಂಬಲ ಯಡಿಯೂರಪ್ಪ ಅವರಿಗೆ ಇದೆ. ಸ್ವಯಂ ಘೋಷಿತ ನಾಯಕರು ಇಲಿನಾ ವಿಲೀನ ನೀವೇ ತೀರ್ಮಾನ ಮಾಡಿ. ಇವೆಲ್ಲ ತಿರಸ್ಕೃತ ನಾಯಕರು, ಚುನಾವಣೆ ಇಲ್ಲದೆ ನಾಯಕರು. ಯಡಿಯೂರಪ್ಪ ವಿಜೇಂದ್ರ ಪರವಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ, ಮುಂದೆ ವಿಜೇಂದ್ರ ಅವರನ್ನ ಸಿಎಂ ಮಾಡುತ್ತೇವೆ ಎಂದು ವಿರೋಧಿ ಬಣಕ್ಕೆ ತಿರುಗೇಟು ನೀಡಿದ್ದಾರೆ. ನಮ್ಮ ಲೋಪದೋಷದಿಂದ ನಾವು ಸೋತಿದ್ದೇವೆ, ಕಾಂಗ್ರೆಸ್ನವರು ಸೋಲಿಸಿಲ್ಲ, ಅಧಿಕಾರಕ್ಕೋಸ್ಕರ ಸುಳ್ಳು ಭರವಸೆ ನೀಡಿದ್ದಾರೆ, ಸರ್ಕಾರ ಟೇಕಪ್ ಆಗಿಲ್ಲ, ರಾಜ್ಯ ಸರ್ಕಾರ ಜೀವಂತ ಶವ, ನಾನು ಎಂದೂ ಹೊಂದಾಣಿಕೆ ರಾಜಕೀಯ ಮಾಡಿಲ್ಲ ಎಂದು ಹೇಳಿದರು. ಈಗಾಗಲೇ ನಾನು ಕೆಲವು ಮಠಾಧೀಶರು ಸಂಪರ್ಕ ಮಾಡಿದ್ದೆ. ಇವರೇನು ಯಡಿಯೂರಪ್ಪನವರಿಗೆ ವೀರಶೈವ ಲಿಂಗಾಯತರು ಬೆಂಬಲ ಇಲ್ಲ, ನಾವೇ ವೀರಶೈವ ಲಿಂಗಾಯತರು, ನಾವೇ ಒಂದು ರೀತಿ ಅಂತ ಏನು ಮಾತಾಡ್ತದಲ್ಲ. ಬಹಳಷ್ಟು ಜನ ಮಠಾಧೀಶರ ಜೊತೆ ಚರ್ಚೆ ಮಾಡಿದ್ವಿ. ಆದಷ್ಟು ಬೇಗ ಮಠಾಧೀಶರ ಪೂರ್ವಭಾಸ ಬೆಂಗಳೂರಿನಲ್ಲಿ ಮಠಾಧೀಶರ ಪೂರ್ವ ಸಭೆ ಕರೆದು ವೀರಶೈವ ಲಿಂಗಾಯತ ಒಳಪಂಗಡ ಒಳಗೊಂಡಂತೆ ಎಲ್ಲ ಮಠಾಧೀಶರ ಬೆಂಬಲವನ್ನು ಪಡೆದು ಯಡಿಯೂರಪ್ಪನವರಿಗೆ ವಿಜಯೇಂದ್ರ ಅವರಿಗೆ ಸಂಪೂರ್ಣ ಸಮಾಜ ಜೊತೆಗಿರ್ತೀವಿ ಅಂತೇಳಿ ವೀರಶೈವ ಲಿಂಗಾಯತ ಇವ್ರು ಯಾರು ಕೆಲವು 4-5 ಜನ ಹೊಂಟದಾರಲ್ಲ, ಇವ್ರು ಯಾರು ಹೊಂಟದಾರಲ್ಲ ನಮ್ಮ ಸ್ನೇಹಿತರಲ್ಲ, ಸ್ವಯಂ ಘೋಷಿತ ನಾಯಕರು, ಅವರ ಹೆಸರುಗಳಲ್ಲ, ಕೆಲವರು ಸ್ವಯಂ ಘೋಷಿತ ನಾಯಕರು. ಯಾವತ್ತೂ ಜನಮೆಚ್ಚಿದ ನಾಯಕರಾಗಬೇಕು, ಜನರ ಮಾನಸದಲ್ಲಿ ನಾವು ಇರಬೇಕು, ಅದು ನಿಜವಾದ ನಾಯಕತ್ವ. ಇವರಂಗೆಲ್ಲ ಸ್ವಯಂ ಘೋಷಿತ ನಾನು ವೀರಶೈವ ಲಿಂಗಾಯತರು ಇನ್ನೊಂದ್ಸರಿ ಬಂದಾಗ ಹೇಳ್ತಾರೆ, ಅದನ್ನು ಬಿಡ್ತಾರೆ. ಇಂದು ಇಲ್ಲಿನ ಹುಲಿನ ನೀವೇ ತೀರ್ಮಾನ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತಾರೆ ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡಗಳು ಅಷ್ಟೇ. ನಾನು ಹೇಳ್ತಿದ್ದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು. ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಕೇಳ್ತವ್ರ. ಹೆಂಗೆ ನಮ್ಮ ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಮಾಡಿರಲ್ಲ, ಅದಕ್ಕೆ ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇದೆಲ್ಲ ತಿರಸ್ಕೃತ ನಾಣ್ಯಗಳು. ನಾವು ಆದಷ್ಟು ಬೇಗ ಮಠಾಧೀಶರನ್ನು ಕರೆ ಮಾಡಿದ್ರು. ವೀರಶೈವ ಲಿಂಗಾಯತ ಒಳಪಂಗಡದ ಮಠಾಧೀಶರ ನೇತೃತ್ವದಲ್ಲಿ ಒಂದು ಪೂರ್ವ ಸಭೆ ಮಾಡಿ ಇಡೀ ಅಖಂಡ ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜಯೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು. ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು ತಿರ್ಸ್ಕೊತ ನಾಣ್ಯಗಳು. ಆಯ್ತಣ್ಣ, ಇವತ್ತು ಬೆಂಗಳೂರು ಸೇರಿದರೆ ಯಾರು ಹುಡುಗರೆಲ್ಲ ಗೊತ್ತಿದೆ ನನಗೆ. ಒಂದೊಂದು ತಾಲೂಕಿಂದ ಎಷ್ಟು ಜನ ಕರೆದರೆ ಎಲ್ಲಿರ್ತಾರೋ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಚ್ಛೆ ಪಡಲ್ಲ. ಅವ್ರು ಸುದ್ದಿ ಬೇಡ ನನಗೆ. ಇವತ್ತು ಅವ್ರು ಗೆದ್ದದ್ದೇ ಯಡಿಯೂರಪ್ಪ ಹೆಸರು ಹೇಳಿ. ಯಡಿಯೂರಪ್ಪನವರ ನಾಮಬಲದಿಂದ ಇವರೆಲ್ಲ ಗೆದ್ದಿದ್ದು. ಇವರು ಯಡಿಯೂರಪ್ಪನವರ ಕೈ ಕಾಲಿಡಿದು ಕೆಲವರು ಚುನಾವಣೆ ಕರ್ಕೊಂಡು ಪ್ರಚಾರ ಮಾಡಿಸಿ ಈ ಗೆದ್ಬಿಡ್ದಾರಲ್ಲ, ಅದಕ್ಕೆ ನಾನು ಇಂದ್ರ ಚಂದ್ರ ಕುಬೇರ ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂತಾರೆ. ಯಾರು ವೀರಶೈವ ಲಿಂಗಾಯತ ಪಂಗಡ ನಾಯಕರಲ್ಲ. ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ನಾಯಕರು. ಯಡಿಯೂರಪ್ಪ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪಂಗಡ, ಹಿಂದೂ ವರ್ಗ, ವಕೀಲ ಸಮಾಜ ಎಲ್ಲ ಸಮಾಜಗಳ ನಾಯಕ. ಯಡಿಯೂರಪ್ಪ ಮಾಸ್ ಲೀಡರ್, ಪ್ರತ್ಯೇಕಿತ ನಾಯಕ.